ನಾಷ್ಟಾ ಉಪ್ಪಿಟ್ಟು ಮಾಡಾಕತ್ತೀನಿ ಈಗ. ಉಪ್ಪಿಟ್ಟು ಸ್ವಲ್ಪ ಟೇಸ್ಟ್ ಆಗಿ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಏನ್ ಮಾಡಿನಲ್ರಿ ಕಟ್. ಉಳ್ಳಾಗಡ್ಡಿ ಕೊತ್ತಂಬರಿ ಟಮಾಟಿ ಹಸಿಮೆಣಸಿನ್ಕಾಯಿ ಪಕ್ಕಡೆ ಎಲ್ಲ ಒಗ್ಗರಣೆಗೆ ಎಣ್ಣೆ ಹಾಕತ್ತೀನಿ ಈಗ. 2 ಚಮಚ ಎಣ್ಣೆ. ಸಾಸಿವೆ ಹಾಕತ್ತೀನಿ ಈಗ. ಚಟಾಪಟ ಅಂತ ಸಿಡಿಲಿ ಸ್ವಲ್ಪ, ಆಮೇಲೆ ಉದ್ದಿನ ಬೇಳೆ ಹಾಕ್ತೀನಿ. ಉದ್ದಿನ ಬೇಳೆ ಹಾಕ್ತೀನಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಕೊತ್ತಂಬರಿ, ಸ್ವಲ್ಪ ಬಾಡಿಸ್ಕೊಂಡು ಟಮಾಟೆ ಹಾಕ್ತೀನಿ ಅದ್ರೊಳಗೆ. ಯಾರು ಅಷ್ಟು ಉಪ್ಪಿಟ್ಟು ಇಷ್ಟಪಡೋದಲ್ರಿ, ನಮ್ಮ ಮನೆಯವ್ರು ಒಂದು ನಾನೊಂದು ಇದ ಊಟ ಮಾಡೋದು ಉಪ್ಪಿಟ್ಟು ಅಂದ್ರೆ. ಉಪ್ಪಿಟ್ಟು ಮಾಡಿ ಏನ್ ಮಮ್ಮಿ ಕಾಂಕ್ರೀಟ್ ಅಂತ. ಉಪ್ಪು ಹಾಕಿನೇ ಇಲ್ಲ ನಾನು ಇಲ್ಲಿಗೆ. ಸ್ವಲ್ಪ ಸಕ್ಕರೆ ಹಾಕ್ಬೇಕ್ರಿ, ಸಕ್ಕರೆ ಹಾಕಿದ್ರೆ ಟೇಸ್ಟ್ ಬರುತ್ತೆ ಉಪ್ಪಿಟ್ಟು. ಉಪ್ಪು ಹೆಚ್ಚಾತ, ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟೆ ಅದ್ರೊಳಗೆ, ಅದಕ್ಕೆ ಲೆವೆಲ್ ಆಗ್ಬಿಡತ್ತ. ನಾಷ್ಟ ಮಾಡ್ಬಿಡ. ಯಾರು ತಿನ್ನೋದಿಲ್ರಿ, ನೀವೊಂದು ನಾವೊಂದು, ಇವ್ರ ತಿನ್ನೋದು. ಹುಡುಗರಿಗೆ ಮತ್ತೇನಾರ ಮಾಡ್ಕೊಡ್ಬೇಕು. ಇಷ್ಟಪಟ್ಟ ತಿನ್ನೋದು, ನಿಮ್ಮಷ್ಟು ಇಷ್ಟಪಡೋದಿಲ್ಲ. ಮತ್ ಮಾಡಾಕತ್ತೀವಿ ಏನೋ, ನೀವು ಉಪ್ಪಿಟ್ಟು ಮಾಡೋದು ವಿಡಿಯೋ ಮಾಡ್ತೀನಿ ಅಂದ್ರೆ ನಮ್ಮನೆಯರು ಮಾಡ್ರಿ ಅಂತ ಹೇಳಿ ಮಾಡಾಕತ್ತಾರ. ಉಪ್ಪಿಟ್ಟೊಳಗೆ ಏನು ವಿಶೇಷ ಇಲ್ರಿ, ಸುಮ್ಮನೆ ಮಾಡೋದು. ನೀರು ಕುದಿಯಾಕತ್ತೀವಿ, ರವೆ ಹಾಕ್ತೀನಿ. ಪುರಿ ಸಣ್ಣಗಿಟ್ಟು ರವೆ ಹಾಕ್ಬೇಕು. ನಮಗೆ ಎಷ್ಟು ರವೆ ಬೇಕು ಅಷ್ಟು ರವೆ ಹಾಕ್ಬೇಕು. ಸ್ವಲ್ಪ ಮೆತ್ತಗ ಮಾಡ್ತೀನಿ ನೋಡ್ರಿ. ಇಷ್ಟು ರವೆ ಉಳಿತು, ಏನಾರ ಸೀರಾಗಿರ ಮಾಡ್ಕೊಳಕ್ ಬರುತ್ತೆ. ಸ್ವಲ್ಪ
ಅಡಿಗೆ ಸ್ವಲ್ಪ ಸ್ವಲ್ಪ ಮಾಡೋದ್ರಿ ಇರೋದ 4 ಮಂದಿ ರೀ. ಗಂಡ ಹೆಂಡತಿ 2 ಮಕ್ಳು. ಅದಕ್ಕ ಈ ಬೊಗಾಣಿ ಭಾಂಡೆ ಎಲ್ಲ ನಮ್ಮ ಸಣ್ಣ ಸಣ್ಣವ್ರೆ. ಬಿಟ್ಟು ರೆಡಿ ಆತ್ರಿ. ನಾಷ್ಟ ಮಾಡಿ ನಡ್ರಿ. ಹಳ್ಳೇತ್ರಿ ಸಣ್ಣ ಮಗಳಿಗೆ ಆರಾಮಿಲ್ರಿ, ಅದಕ್ಕೆ ಸಂಟ ಆಗ್ತೈತಿ ಹೊಟ್ಯಾಗ. ಉಪ್ಪಿಟ್ಟು ತಿನ್ನಂದ್ರೆ ಒಲ್ಲೆನ ಆಗ್ತಾವ. ಸ್ವಲ್ಪ ಗಂಜಿ ಮಾಡ್ಕೊಡ್ತೀನಿ ರೀ ಆಕಿಗೆ. ದೊಡ್ಡಪ್ಪನ ಹತ್ರ ಹೋಗಿ ಜೋಳದ ಹಿಟ್ಟು ಇಸ್ಕೊಂಡ್ ಹೋಗು. ಉಪ್ಪಿಟ್ಟು ರೆಡಿ ಆಯ್ತು. ಈಗ ನಾಷ್ಟ ಕೊಟ್ಬಿಡ್ತೀನಿ. ಮತ್ತ ಆಮೇಲೆ ಸಿಗ್ತೀನಿ ನಿಮಗೆ.